ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಶ್ರೀ ಪಾರ್ವತಿ ದೇವಿಯವರ ಅದ್ದೂರಿ ರಥೋತ್ಸವ. ಸಡಗರ ಸಂಭ್ರಮದಿಂದ ಭಾಗಿಯಾದ ಭಕ್ತರು, ರಥ ಎಳೆದು ಸಂಪನ್ನರಾದ ಭಕ್ತರು. ವೇದಬ್ರಹ್ಮ ಶ್ರೀ ಬಾಲಕೃಷ್ಣ ಭಟ್ರವರ ನೇತೃತ್ವದಲ್ಲಿ ನಡೆದ ಧಾರ್ಮಿಕ ಕಾರ್ಯಗಳು. ಹಳ್ಳಿಗಳನ್ನ ಅಭಿವೃದ್ಧಿಪಡಿಸಿದಾಗ ದೇಶದ ಅಭಿವೃದ್ಧಿ ಸಾಧ್ಯ ಎಂದ ಶಾಸಕ ಬಾಲಕೃಷ್ಣರವರು. ಹುಲಿಕೆರೆ ಗ್ರಾಮದ ಶ್ರೀ ಆನಂದ ಮರದಮ್ಮ ದೇವಾಲಯಕ್ಕೆ ನಿರ್ಮಿಸಲಾಗಿರುವ ಕಾಂಪೌಂಡ್ ಉದ್ಘಾಟನಾ ವೇಳೆ ಹೇಳಿದರು. ಹಿಂದೂ ಧರ್ಮ ಸಂಸ್ಕೃತಿಗಾಗಿ ಎಲ್ಲರೂ ಶ್ರಮಿಸಿದಾಗ ರಾಷ್ಟ್ರೀಯತೆ ಸೃಷ್ಟಿ ಎಂದ ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಶ್ರೀ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ. ಹಿರಿಸಾವಿಯಲ್ಲಿ ನಡೆದ ಹಿಂದೂ ಸಮಾಜೋತ್ಸವದಲ್ಲಿ ಭಾಗಿಯಾಗಿ ಹೇಳಿಕೆ. ಕಳೆದ 3 ದಿವಸಗಳಿಂದ ನಾನಾ ಧಾರ್ಮಿಕ ಕೈಂಕರ್ಯ ಪೂಜಾ ಕಾರ್ಯಗಳ ಮೂಲಕ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಹಾಗೂ ಶ್ರೀ ಪಾರ್ವತಿ ದೇವಿಯವರ ಗಿರಿಜಾ ಕಲ್ಯಾಣೋತ್ಸವ ವಾರ್ಷಿಕ ಜಾತ್ರಾ ಮಹೋತ್ಸವವು ಕೊನೆಯ ದಿನವಾದ ಮಂಗಳವಾರ ಸಡಗರ ಸಂಭ್ರಮದಿಂದ ಸಂಪನ್ನಗೊಂಡಿತು. ಫೆಬ್ರವರಿ 1ರ ಭಾನುವಾರದಂದು ವೇದಬ್ರಹ್ಮ ಶ್ರೀ ಬಾಲಕೃಷ್ಣ ಭಟ್ರವರ ನೇತೃತ್ವದಲ್ಲಿ ಚಿಕ್ಕಮಗಳೂರು ಮತ್ತು ನಂಜನಗೂಡಿನ ಆಗಮಿಕ ಅರ್ಚಕ ವೃಂದ ಸಹಕಾರದೊಂದಿಗೆ ಧ್ವಜಾರೋಹಣ, ಬಲಿಪ್ರದಾನ, ಅಂಕುರಾರ್ಪಣ, ನವಗ್ರಹ ದೀಕ್ಷಾಲಕ, ಮಹಾಗಣಪತಿ ಮಾರ್ಕಂಡೇಯ ಹೋಮ, ಮಹಾಮಂಗಳಾರತಿ ಪ್ರಸಾದ ಸೇವೆಯೊಂದಿಗೆ ಸಂವಾಹನೋತ್ಸವ, ಗಜವಾಹನೋತ್ಸವ, ಮಂಗಳವಾದ್ಯ ಸೇವೆಯೊಂದಿಗೆ ಪ್ರಾರಂಭವಾಗಿ ಫೆಬ್ರವರಿ 2ರಂದು ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ದುರ್ಗಾಪಾರಾಯಣ, ಅಶ್ವವಾಹನೋತ್ಸವ, ಮಹಾಮಂಗಳಾರತಿ ಪ್ರಸಾದ ಸೇವೆಯೊಂದಿಗೆ ವೃಷಭ ವಾಹನೋತ್ಸವ ಹಾಗೂ ಗಿರಿಜಾ ಕಲ್ಯಾಣ ನೆರವೇರಿಸಲಾಯಿತು. ಕೊನೆಯ ದಿನವಾದ ಮಂಗಳವಾರದಂದು ಮುಂಜಾನೆ ಚಂದ್ರಮೌಳೇಶ್ವರ ಸ್ವಾಮಿ ಮತ್ತು ಪಾರ್ವತಿ ದೇವಿಯವರಿಗೆ ಸುಪ್ರಭಾತ ಸೇವೆ, ಮಹಾ ಅಭಿಷೇಕ, ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಅಲಂಕಾರ, ಶ್ರೀಕೃಷ್ಣ ಗಂಧೋತ್ಸವ, ನೂತನ ವತ್ಸಾಲಂಕಾರ ಸೇವೆ, ರಥಶಾಂತಿ ಹೋಮ ನೆರವೇರಿಸಲಾಯಿತು. ಮಧ್ಯಾಹ್ನ 1:50ಕ್ಕೆ ಸಲ್ಲುವ ಶುಭಲಗ್ನದಲ್ಲಿ ಮಂಗಳವಾದ್ಯ ಸಹಿತ ಜಯಘೋಷದೊಂದಿಗೆ ರಥೋತ್ಸವವನ್ನು ನೆರವೇರಿಸಿ ಉಯ್ಯಾಲೆ ಸೇವೆಯಲ್ಲಿ ಶಯನೋತ್ಸವ ನಡೆಸಿ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಮುಂಜಾನೆಯಿಂದಲೇ ಆರಾಧ್ಯ ದೈವನ ಕೃಪೆ ಪಡೆಯಲು ತಾಲೂಕಿನ ಭಕ್ತರಲ್ಲದೆ ಹೊರ ಜಿಲ್ಲೆಯ ಭಕ್ತರು ಸೇರಿದಂತೆ ಸಹಸ್ರಾರು ಭಕ್ತರು ಆಗಮಿಸಿ ಆರಾಧ್ಯ ದೇವನಿಗೆ ನಮಸ್ಕರಿಸಿ ಪಾವನರಾದರು. ಸುಮಾರು 3 ದಿನಗಳಿಂದ ನಿರಂತರವಾಗಿ ಜರುಗುತ್ತಿರುವ ಪ್ರಸಾದ ಸೇವೆ ಕೊನೆಯ ದಿನದಂದು ಅನ್ನದಾಸೋಹ ವ್ಯವಸ್ಥೆ ಅಲ್ಲಿನ ಭಕ್ತರು ಅಚ್ಚುಕಟ್ಟಾಗಿ ನಿಭಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕುಸುಮಾ ಬಾಲಕೃಷ್ಣ, ತಹಸೀಲ್ದಾರ್ ಜಿಎಸ್ ಶಂಕರಪ್ಪ, ಟಿಎಪಿಸಿಎಂಎಸ್ನ ಅಧ್ಯಕ್ಷರಾದ ಎಚ್ಆರ್ ವೆಂಕಟೇಶ್ ಮೂರ್ತಿ, ನಿರ್ದೇಶಕರಾದ ಅನಿಲ್ ಮರ್ಗೂರು, ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಮುರಾರ್ಜಿ ಮಂಜುನಾಥ್, ಕುಂಬಾರಹಳ್ಳಿ ರಮೇಶ್, ಪುರಸಭಾ ಮಾಜಿ ಅಧ್ಯಕ್ಷರಾದ ಕೋಟೆ ಮೋಹನ್, ರಾಣಿ ಕೃಷ್ಣ, ಬನಶಂಕರಿ ರಘು, ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಪರಿಸರ ಅಭಿಯಂತರೆ ಕಾವ್ಯಶ್ರೀ, ಪುರಸಭಾ ಸಿಬ್ಬಂದಿಗಳು, ತಾಲೂಕು ಬ್ರಾಹ್ಮಣ ಸಂಘದ ಸದಸ್ಯರುಗಳು ಸೇರಿದಂತೆ ಅಪಾರ ಭಕ್ತವೃಂದ ಭಾಗವಹಿಸಿದರು. ದಿವ್ಯವಾದ ಸ್ಮರಣಿಕೆಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಮೇಡಮ್, ಇಲ್ಲಿ ಒಂದು ವಿಶೇಷತೆ ಏನಂದ್ರೆ ನಿಮಗೆ ಪ್ರೀತಿಯ ದೇವರ ಆಶೀರ್ವಾದಗಳು ಸಹ ಹೀಗೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ವಹಿಸ್ತಕ್ಕಂಥ ಶಕ್ತಿ ತಮಗೆ ಅವಾಗ ಸಿಕ್ಕಲಿ ಅಂತ ಹೇಳಿ ಉನ್ನತ ಅಧಿಕಾರತ್ವ ಯಾವಾಗಲೂ ಇರಲಿ ಅಂತ ಹೇಳಿ ಹಾರೈಸ್ತೇನೆ. ಹಾಗೆ ಅದೇ ರೀತಿಯಲ್ಲಿ ಶ್ರೀತರಾಗಿರ್ತಕ್ಕಂಥ ಚೀಫ್ ಆಫೀಸರ್ ಅವರ ದಕ್ಷತೆ ಪ್ರಾಪ್ತಿಯಾಗಲಿ. ಹಾಗೆ ನಮ್ಮ ಮಗಳ ಮನೆಯ ಮಗಳಾಗಿರ್ತಕ್ಕಂಥದ್ದು ನಮ್ಮ ಕುಸುಮಾ ರಾಣಿ ಅವರು. ಯಾರೇ ಬರಲಿ, ವೈರಿಗಳು ಬರಲಿ, ಅಣ್ಣ ಬಂದ್ರ ಅಂತಕ್ಕಂತಹ ಒಂದು ಭಾವನೆಯನ್ನ ಇಟ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಒಂದು ಗೌರವ ಸಲ್ಲಿಸೋಣ. ನಮ್ಮ ಒಂದು ಕ್ಷೇತ್ರದ ಶ್ರೀ Om
ಅತಿಥಿ ಅಭ್ಯಾಗತಶ್ಚ ಸ್ವಯಂ ವಿಷ್ಣು ಅನ್ನೋ ಹಾಗೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ನಗರದ ಕೋಟೆ ಬಡಾವಣೆಯಲ್ಲಿ ಐತಿಹಾಸಿಕವಾಗಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ಬೇಡರ ಕಣ್ಣಪ್ಪನಿಗೆ ದರ್ಶನವಿತ್ತಂತಹ ಭಗವಾನ್ ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿಯವರು ಅರಿಶೇಯ ಪದ್ಧತಿಗೆ ಅನುಗುಣವಾಗಿ ನಿರಂತರವಾದ ರಥೋತ್ಸವ ಪರಮಾತ್ಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಸೇವೆಗೆ ಅನುಗುಣವಾಗಿ ಮಖಾ ನಕ್ಷತ್ರವನ್ನು ಪ್ರಧಾನವಾಗಿಟ್ಕೊಂಡು ಹುಣ್ಣಿಮೆಯ ನಂತರ ಅಥವಾ ಹಿಂದಿನ ಸಂದರ್ಭಗಳನ್ನು ಉಪಯೋಗಿಸಿ ತಿಥಿವಾರ ನಕ್ಷತ್ರ ಯೋಗ ಕರ್ಣಾದಿಗಳು ಎಂಬ ಪಂಚಾಂಗವನ್ನು ಪ್ರಧಾನವಾಗಿ ಮಾಡಿಕೊಂಡು ಪೂರ್ವದಿಂದಲೂ ಆಚರಿಸಿದ ಈ ಸೇವಾ ಕೈಂಕರ್ಯದ ಪುಣ್ಯ ಸುದಿನ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣಿಯ ದಿವ್ಯವಾದ ಮಾಘ ಮಾಸದ ಶುಕ್ಲ ಪಕ್ಷದಿಂದ ಪ್ರಾರಂಭವಾಗಿ ಇವತ್ತು ಭಗವಂತನಿಗೆ ದ್ವಿತೀಯ ಎಂಬತಕ್ಕಂಥದ್ದು ಲಭ್ಯವಾಗಿದೆ. ಅರಿಶೇಯ ಪದ್ಧತಿಯಲ್ಲಿ ಮಖಾ ನಕ್ಷತ್ರ ಇವತ್ತು ಲಭ್ಯವಾಗಿರುವ ಕಾರಣ ಶ್ರೀ ಸ್ವಾಮಿಯವರಿಗೆ ಸ್ವಸ್ತಿ ವಾಚನ, ಪುಣ್ಯಾಹ, ಗಣಪತಿ ಪೂಜೆ, ರಥೋತ್ಸವಾಂಗ ಹೋಮ, ನಂತರವಾಗಿ ಫಲಪಂಚಾಮೃತಾಭಿಷೇಕವನ್ನು ವೈದಿಕ ಧಾರ್ಮಿಕ ಪದ್ಧತಿಯಲ್ಲಿ ರುದ್ರಪಾರಾಯಣ ಪೂರ್ವಕವಾಗಿ ನೆರವೇರಿಸಿರ್ತಕ್ಕಂಥ ಈ ಸ್ಥಳದಲ್ಲಿ ಭಗವಾನ್ ಶ್ರೀ ಚಂದ್ರಶೇಖರ ಸ್ವಾಮಿಯವರ ಕೃಷ್ಣಗಂಧೋತ್ಸವ, ಅದಕ್ಕೂ ಮುಂಚಿತವಾಗಿ ಬಲಿಪ್ರಧಾನವಾಗಿ ನೆರವೇರ್ತಾ ಈಗಾಗಲೇ ಹೋಗಿದೆ ಉತ್ಸವ. ನಂತರವಾಗಿ ಕೃಷ್ಣಗಂಧೋತ್ಸವ ಬಂದ ಮೇಲೆ 12:15 ಮೇಷ ಲಗ್ನದಲ್ಲಿ ರಥಾರೋಹಣರಾಗಲಿದ್ದಾರೆ ಭಗವಾನ್ ಪಾರ್ವತಿ, ಚಂದ್ರಮೌಳೇಶ್ವರ ಹಾಗೂ ಮಹಾಗಣಪತಿ. ಇದು ಪುರಸಭೆಯ ಆಡಳಿತ ವರ್ಗದವರ ದಿವ್ಯ ಸಹಕಾರ ಹಾಗೂ ಎಲ್ಲ ಭಕ್ತ ಮಹಾಜನಗಳ ಸಹಕಾರ ಮತ್ತು ಆಡಳಿತ ವರ್ಗದವರ ಸಹಕಾರ, ತಾಲೂಕು ದಂಡಾಧಿಕಾರಿಗಳ ದಿವ್ಯವಾದ ಸಮಕ್ಷಮದಲ್ಲಿ, ಸದ್ಭಕ್ತರ ಸಮಕ್ಷಮದಲ್ಲಿ ಈ ಸೇವೆಯನ್ನು ನೆರವೇರಿಸ್ತಾ ಬರ್ತಾ ಇದೆ. ಹಾಗೆ ಮೊನ್ನೆ ದಿವಸ ಒಂದು ಪ್ರಾರಂಭಿಕವಾಗಿ ಅಂಕುರಾರ್ಪಣಾ ಧ್ವಜಾರೋಹಣದ ಪ್ರಯುಕ್ತವಾಗಿ ಧಾರ್ಮಿಕ ಪದ್ಧತಿಯನ್ನು ಅನುಸರಿಸಿ ಶ್ರೀ ಸೇವೆಯನ್ನು ಭಗವಂತ ನೆರವೇರಿಸಿಕೊಂಡಿದ್ದಾರೆ. 1/2/2026 ಭಾನುವಾರ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಂಧ್ಯಾ ಕಾಲದಲ್ಲಿ ಅನೇಕ ಸೇವಾ ಕೈಂಕರ್ಯಗಳ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸ್ತಾ ಬಂತು. 2ನೇ ತಾರೀಕು ನಿನ್ನೆಯ ದಿವಸ ಸೋಮವಾರ ಶ್ರೀ ಸ್ವಾಮಿಯವರಿಗೆ ಪ್ರಭಾತ ಸೇವಾ, ಮಂಗಳವಾದ್ಯ ಸೇವಾ, ಹಾಗೆ ಅಘೋರ ಮಂತ್ರದಿಂದ ಹಾಗೂ ಶ್ರೀ ರುದ್ರದೇವರ ಸ್ಮರಣೆಯ ಪೂರ್ವಕವಾಗಿ ನಿನ್ನೆ ದಿವಸ ಹೋಮವನ್ನು ನೆರವೇರಿಸಿತು. ಆ ಸೇವೆಯ ಕಾರ್ಯವನ್ನು ಹಿರಿಯ ಕಾರ್ಯಕರ್ತರು ನೆರವೇರಿಸಿಕೊಟ್ಟಿದ್ದಾರೆ. ಅನಂತರವಾಗಿ ಶ್ರೀ ಸ್ವಾಮಿಯವರಿಗೆ ಮಹಾಭಿಷೇಕ, ಅಲಂಕಾರ ಸೇವೆ ನೆರವೇರಿಸಿ ಸಂಜೆಯ ಕಾಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಂಬುದಾಗಿ ರೂಪಿಸಿಕೊಂಡು ಆ ಸೇವೆಯನ್ನು ಕೂಡ ಭಕ್ತ ಭಜನ್ ಮಂಡಳಿಯವರು ಮಾಡಿಕೊಟ್ಟಿದ್ದಾರೆ. ಅನಂತರವಾಗಿ ವೃಷಭ ವಾಹನೋತ್ಸವ ಎಂಬುದು ಸಂಜೆ 6:50 ಪ್ರಾರಂಭವಾಗಿ 8 ಗಂಟೆಗೆ ದೇವಾಲಯಕ್ಕೆ ಬಂತು. ಅಲ್ಲಿಂದ ಪ್ರಾರಂಭವಾದಂತಹ ಗಿರಿಜಾ ಕಲ್ಯಾಣೋತ್ಸವವು ಶ್ರೀ ಸ್ವಾಮಿಯವರ ಅನುಗ್ರಹದಿಂದ ಭಕ್ತರೆಲ್ಲರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿಸಿಕೊಂಡ್ರು. ಈ ಎಲ್ಲ ಕಳಿಸು ಮನ ಹಳ್ಳಿಗಳನ್ನ ಅಭಿವೃದ್ಧಿಪಡಿಸಿದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಳ್ಳಿಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಒತ್ತಾಯಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಹುಲಿಕೆರೆ ಗ್ರಾಮದ ಶ್ರೀ ಆಲದ ಮರದಮ್ಮ ದೇವಾಲಯದ ನೂತನ ಕಾಂಪೌಂಡ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೃಷಿ, ನೀರಾವರಿ ಯೋಜನೆಗಳಿಗೆ ಹೆಚ್ಚು ಶಕ್ತಿ ತುಂಬುವುದರಿಂದ ಹಳ್ಳಿಗಳ ಅಭಿವೃದ್ಧಿ ಸಾಧ್ಯ.
ರೈತರು ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿದರೆ ರೈತರು ಬೆಳೆಗಳಿಂದ ನಷ್ಟ ಹೊಂದುವುದನ್ನು ತಪ್ಪಿಸಬಹುದು. ಇದರ ಜೊತೆಗೆ ಸೂಕ್ತ ಮಾರುಕಟ್ಟೆ ನಿರ್ಮಾಣಕ್ಕೆ ಹೆಚ್ಚು ಗಮನ ಹರಿಸಬೇಕು ಎಂದರು. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ನಲ್ಲಿ ರಾಜ್ಯದಲ್ಲಿ ಕೈಗಾರಿಕಾ ವಲಯಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮನವಿ ಮೇರೆಗೆ ಅನುದಾನ ನೀಡಲಾಗಿದೆ. ಜೊತೆಗೆ ತೆಂಗು ಫಸಲು ಹಾಳಾದರೆ ವಿಶೇಷ ಪರಿಹಾರ ನೀಡಲು ಹಣ ಮೀಸಲಿಡಲಾಗಿದೆ ಎಂದರು. ಹುಲಿಕೆರೆ ಗ್ರಾಮದಲ್ಲಿನ ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕಟ್ಟಡದ ನವೀಕರಣ ಹಾಗೂ ಸುಮಾರು 20 ಲಕ್ಷ ರು ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಆದ್ಯತೆ ಹಾಗೂ ಗ್ರಾಮದ ವಿವಿಧ ರಸ್ತೆಗಳ ಹಾಗೂ ಒಳಚರಂಡಿ ನಿರ್ಮಾಣಕ್ಕೆ ಹೆಚ್ಚಿನ ಅನುದಾನ ಒದಗಿಸಲಾಗಿದೆ. ಜಲ್ ಜೀವನ್ ಯೋಜನೆಯ ಮೂಲಕ ಮನೆ ಮನೆಗೆ ನಲ್ಲಿ ಕಲ್ಪಿಸಲಾಗಿದೆ. ಮುಂಬರುವ ದಿನಗಳಲ್ಲೂ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚು ಗಮನ ಹರಿಸಲಾಗುತ್ತದೆ ಎಂದು ತಿಳಿಸಿದರು. ಕೂಡ ಸದಸ್ಯರಾಗಿದ್ದಾಗ ಅವರಿಗೆ ಸಮುದಾಯ ಭವನದ ಜವಾಬ್ದಾರಿ ಕೊಟ್ಟಿದ್ದು ಅದನ್ನು ಕೂಡ ಉತ್ತಮ ರೀತಿಯಲ್ಲಿ ಮಾಡಿ ಅವರು ಕೂಡ ಅವಧಿಗಳಲ್ಲಿ 2 ಬಾರಿ ಸದಸ್ಯರಾಗಿ ಗ್ರಾಮಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಚಂದ್ರನು ಕೂಡ ಸದಸ್ಯರಾಗಿ ಅವರು ಕೂಡ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಅವರು ಸದಸ್ಯರಾಗಿದ್ದಾರೆ. ಸೊಸೈಟಿ ಅಧ್ಯಕ್ಷರಾದಂತ ರಂಗಸ್ವಾಮಿ ಕೂಡ ಕೆಲಸ ಮಾಡಿದ್ದಾರೆ. ವೆಂಕಟೇಶ್ ಎಲ್ಲದಂದ್ರೆ ಗ್ರಾಮ ಚೆನ್ನಾಗಿ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಅನ್ನೋದಕ್ಕಿಂತ ನಾವು ಅನ್ನೋ ಮನೋಭಾವದಿದ್ದಾಗ ಉತ್ತಮ ಅಭಿವೃದ್ಧಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಹೇಳಿ ಕುಡಿಯ ನೀರಿಗೆ ಪರಿತರಿಸಬೇಕಾಯಿತು. ಎಲ್ಲ ಈಗ ಬೋರ್ವೆಲ್ ರೀಚಾರ್ಜ್ ಆಗಿದೆ. ಎಲ್ಲ 100 ಇಲ್ಲದೆ ಅವಕಾಶ ಇದೆ. ತೆಂಗಿಗೂ ಒಳ್ಳೆ ರೇಟಿದೆ, ಕೊಬ್ಬರಿಗೂ ಒಳ್ಳೆ ರೇಟಿದೆ. ಡೈಲಿ ಉದ್ಯಮಕ್ಕೆ ಆದ್ಯತೆ ಕೊಟ್ಟಿದ್ದೀವಿ. ಇವತ್ತು ಗೋವಿನ ಜೋಳ ಏನಿದೆ, ಮೆಕ್ಕೆಜೋಳ ಇವತ್ತು ಸೈನ್ಯಕ್ಕೆ ಹೋಗ್ತಾ ಇದೆ. ಒಂದು ಎಕರೆ 40,000 ಸಂಪಾದನೆ ಮಾಡ್ತಾ ಇದ್ದಾರೆ ನಮ್ಮ ರೈತರು. ಈಗ ಜೋಳ ಬೆಳೆಯಕ್ಕಾಗ್ತದೆ. ಇವತ್ತು ಜೋಳ ಬೆಳೆದ್ರೆ ಮಳೆಯಕ್ಕಿಂತ ಮುಂಚೆನೆ ಸೈನ್ಯಕ್ಕೆ ಹೋಗ್ತಾ ಇದ್ದಾರೆ. ಹೆಚ್ಚಿನ ಅನುಕೂಲ ಆಗ್ತಿದೆ. ಈಗ ಡೈಲಿ ಉದ್ಯಮಕ್ಕೂ ಕೂಡ ಮಾನ್ಯ ರೇವಣ್ಣ ಅವರ ನಾಯಕತ್ವದಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದೀವಿ. ಈಗ ಡೈಲಿ ಉದ್ಯಮದ ಮೂಲಕ ಕೂಡ ಜನರಿಗೆ ಸ್ವಾವಲಂಬಿ ಬದುಕಿಗೆ ಇವತ್ತು ಹೆಚ್ಚಿನ. ನುಗ್ಗೇಹಳ್ಳಿ ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷ ಜೆಡಿಎಸ್ ಯುವ ಮುಖಂಡ ಹುಲಿಕೆರೆ ಸಂಪತ್ ಕುಮಾರ್ ಮಾತನಾಡಿ, ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಗ್ರಾಮದ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ವಿಶೇಷವಾಗಿ ಹೆಚ್ಚಿನ ಅನುದಾನ ನೀಡುವ ಮೂಲಕ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ. ಇದರ ಜೊತೆಗೆ ಎಂಎಂಎಲ್ ವಶಪಡಿಸಿಕೊಂಡಿದ್ದ ಭೂಮಿಯನ್ನು ಮರಳಿ ರೈತರಿಗೆ ಕೊಡಿಸುವ ಕೆಲಸವನ್ನ ಮಾಡಿದ್ದಾರೆ. ಗ್ರಾಮದಿಂದ ಬಾಣನಕೆರೆ ಗ್ರಾಮಕ್ಕೆ ಸಂಚರಿಸುವ ರಸ್ತೆ ಅಭಿವೃದ್ಧಿ ಹಾಗೂ ಆಲದ ಮರದಮ್ಮ ದೇವಾಲಯದ ಮುಂಭಾಗ ಗೋಪುರ ನಿರ್ಮಾಣ, ಗ್ರಾಮದಲ್ಲಿ ಇರುವ ಪುರಾತನ ಕಲ್ಯಾಣಿ ಅಭಿವೃದ್ಧಿಗೆ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಅನುದಾನ ನೀಡುವಂತೆ ಒತ್ತಾಯಿಸಿದರು. ನಮ್ಮ ಊರಿನ ಅಭಿವೃದ್ಧಿ ಏನಿತ್ತು, ಈಗ ಅಭಿವೃದ್ಧಿ ಹೇಗಿದೆ ಅನ್ನೋದು ನಿಮ್ಮನ್ನೆಲ್ಲರೂ ಸಾಕ್ಷಿ ಇದೆ. ಅವರು ಒಂದು ಅಭಿವೃದ್ಧಿ ಪಥದಲ್ಲಿ ನಮ್ಮ ತಾಲೂಕನ್ನ ಈ ರಾಜ್ಯದಲ್ಲಿ ಒಂದು 224 ಕ್ಷೇತ್ರಗಳಲ್ಲಿ ಹೈಯೆಸ್ಟ್ ಒಂದು ಮಟ್ಟಿಗೆ ತಗೊಂಡಿದ್ದಾರೆ. ಇವರು ನಮ್ಮ ಗ್ರಾಮಕ್ಕೆ ಪಡಿತರ ವ್ಯವಸ್ಥೆಯನ್ನು ನಮ್ಮ ಗ್ರಾಮದಲ್ಲಿ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ 5 ಮಾಸ್ಟರ್ ಮಾಡಿಸ್ಕೊಟ್ಟಿದ್ದಾರೆ, ಸಮುದಾಯ ಭವನ ಮಾಡಿಸ್ಕೊಟ್ಟಿದ್ದಾರೆ, ಸ್ಕೂಲ್ ರಿಪೇರಿ ಮಾಡಿಸ್ಕೊಟ್ಟಿದ್ದಾರೆ, ಅಂಗನವಾಡಿ ರಿಪೇರಿ ಮಾಡಿಸ್ಕೊಟ್ಟಿದ್ದಾರೆ, ಶೌಚಾಲಯಗಳ ದುರಸ್ತಿ ಮಾಡಿಸ್ಕೊಟ್ಟಿದ್ದಾರೆ, ಆಮೇಲೆ ಕಾಂಕ್ರೀಟ್ ರೋಡ್ಗಳು ಮಾಡಿಸ್ಕೊಟ್ಟಿದ್ದಾರೆ, ಚರಂಡಿ ಮಾಡಿಕೊಟ್ಟಿದ್ದಾರೆ, ಜೆ ಮೂಲಕ ನಲ್ಲಿ ಮನೆಗೆ ನಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಓವರ್ ಹೆಡ್ ಟ್ಯಾಂಕ್ MVS ಒಳ್ಳೆ ಹೇಮಾವತಿ ನೀರನ್ನು ಕೂಡ ನಮ್ಮ ಮನೆ ಬಾಗಿಲಿಗೆ ಬರುವಂತೆ ಮಾಡಿಕೊಟ್ಟಿದ್ದಾರೆ. ಆ ದೇವಸ್ಥಾನದ ಕಾಂಪೌಂಡ್ ನಿರ್ಮಾಣ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನು ಎಂಎಂಎಲ್ ವಶಪಡಿಸಿಕೊಂಡಿದ್ದ ಜಮೀನುಗಳನ್ನು ಕೂಡ MDO ಹೋಗಿ ಬಿಡಿಸಿಕೊಂಡಿದ್ದಾರೆ. ಅದ್ರ ಜೊತೆಗೆ ಸಹಕಾರ ಇಲಾಖೆಯಿಂದ ಲೋನ್ಗಳನ್ನು ಕೂಡ ಕೊಡಿಸಿದ್ದಾರೆ. ಹೈನುಗಾರಿಕೆಗೂ ಕೂಡ ಶಕ್ತಿ ನೀಡಿದ್ದಾರೆ. ಮ್ಯಾಟ್ಗಳು ಕೊಡೋದ್ರ ಮೂಲಕ, ಚಾನ್ಸ್ಪೋರ್ಟ್ ಕೊಡೋದ್ರ ಮೂಲಕ ಪ್ರತಿಯೊಂದಕ್ಕೂ ಕೂಡ ಶಕ್ತಿ ನೀಡಿದ್ದಾರೆ. ಮತ್ತೆ ಪಂಚಾಯತಿಯಿಂದ ಬರುವಂತ ಸೌಲಭ್ಯಗಳನ್ನ ರಿವ್ಯೂ ಮಾಡಿ ಪ್ರತಿ ಅಧಿಕಾರಿಗಳಿಗೂ ಪ್ರತಿ ಕಾಂಗ್ರೆಸ್ ಮೀಟಿಂಗ್ ಮಾಡಿ ಪ್ರತಿ ಹಳ್ಳಿಗಳನ್ನು ಗಣನೆಗೆ ತಗೊಂಡು 465 ಗಳಿಗೆ ನ್ಯಾಯ ಕೊಡಿಸ್ಕೊಂಡ್ರೆ ಇಂಥ ಒಬ್ಬ ಶಾಸಕರನ್ನ ಪಡೆದಿರೋದು ಖಂಡಿತ ನಾವು ಪುಣ್ಯ. ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಕ್ಕೆ ಒಂದು ಕಲ್ಯಾಣಿ ಅಭಿವೃದ್ಧಿ ಆಗ್ಬೇಕು, ಮತ್ತೆ ಬಾಣನಕೆರೆಗೆ ಹೋಗುವಂತ ರಸ್ತೆ ಆಗ್ಬೇಕು. ಅದ್ರ ಜೊತೆಗೆ ಒಂದು ನಮ್ಮೂರಿಗೆ ಶುದ್ಧ ನೀರಿನ ಘಟಕವನ್ನು ಮುಂದಿನ ದಿನಗಳಲ್ಲಿ ಮತ್ತೆ ದೇವಸ್ಥಾನದ ಆರ್ಚು ಇಷ್ಟು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆಶಾದೇವಿ ಪ್ರಕಾಶ್, ಹೊನ್ನಮ್ಮ ದಣಿಕುಮಾರ್, ಅಂಗನವಾಡಿ ಶಿಕ್ಷಕಿ ಯಶೋಧ, ಮುಖಂಡರಾದ ನಾಗಮಣಿ ಪ್ರಕಾಶ್, ಚಂದ್ರೇಗೌಡ, ತೋಪೇಗೌಡ, ಹೊನ್ನೇಗೌಡ, ನಾಗೇಶ್, ರೈತ ಸಂಘದ ಶಶಿಕಲಾ, ರೇಣುಕಾ ರಂಗಸ್ವಾಮಿ, ಶಿವಕುಮಾರ್, ದಿವಾಕರ್, ಮಲ್ಲೇಶ್, ನಟರಾಜ್, ಲಿಂಗರಾಜು, ವರದರಾಜ್, ಜಯಣ್ಣ, ಉಮೇಶ್, ಹರೀಶ್, ವೆಂಕಟೇಶ್, ಆನಂದ್ ಕುಮಾರ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು.
ಧರ್ಮ ಸಂಸ್ಕೃತಿಗಾಗಿ ಎಲ್ಲರೂ ಶ್ರಮಿಸಿದಾಗ ರಾಷ್ಟ್ರೀಯತೆ ಬೆಳೆಯುತ್ತದೆ ಎಂದು ನುಗ್ಗೇಹಳ್ಳಿಯ ಪುರವರ್ಗ ಹಿರೇಮಠದ ಶ್ರೀ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ತಾಲೂಕಿನ ಹಿರಿಸಾವೆಯಲ್ಲಿ ಹೇಳಿದರು. ಹಿರೇಸಾವೆ ಹೋಬಳಿ ಕೇಂದ್ರದಲ್ಲಿ ಆಯೋಜಿಸಿದ ಹಿಂದೂ ಸಮಾಜೋತ್ಸವದ ಮೆರವಣಿಗೆಗೆ ಉಯ್ಯಾಲೆ ಕಂಬದ ಬಳಿ ಅವರು ಚಾಲನೆ ನೀಡಿ ಮಾತನಾಡಿ, ಮಾನವನ ಬದುಕಿಗೆ ನೆಲ, ಜಲ, ಗಾಳಿ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ಧರ್ಮವು ಬಹಳ ಮುಖ್ಯವಾಗಿದೆ. ಸಮಾಜದಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆ ಮೂಡಿ ಭಾರತಾಂಬೆಯ ಸೇವೆಯನ್ನ ಮಾಡಬೇಕು ಎಂದರು. ನಂತರ ಹಿಂದೂ ಸಮಾಜೋತ್ಸವದ ಮೆರವಣಿಗೆಯು ಗ್ರಾಮ ಪಂಚಾಯಿತಿ ರಸ್ತೆ ಮೂಲಕ ಶ್ರೀಕಂಠೆಯ ವೃತ್ತದವರೆಗೆ ಸಾಗಿತು. ಚೌಡೇಶ್ವರಿ ಮಹಾದ್ವಾರದ ಮುಂಭಾಗ ವೇದಿಕೆಯ ಕಾರ್ಯಕ್ರಮ ನಡೆಯಿತು. ಹಂಪಾಪುರದ ಸುಭಾಷು ಗೋಶಾಲೆಯ ಮುಖ್ಯಸ್ಥರಾದ ಸ್ವರೂಪ ರಾಣಿ ಮಾತನಾಡಿ, ಧರ್ಮದ ಮೂಲ ನಂಬಿಕೆ ಹೊರತು ಮೂಢನಂಬಿಕೆ ಅಲ್ಲ. ಅನ್ನ ಮತ್ತು ವಿದ್ಯೆಯನ್ನು ದಾನ ಮಾಡುವ ಧರ್ಮವೇ ಹಿಂದೂ ಧರ್ಮ. ತಂತ್ರಜ್ಞಾನ ಇಲ್ಲದೆ ಸಾವಿರಾರು ವರ್ಷಗಳ ಹಿಂದೆಯೇ ವ್ಯಾಕರಣ, ಅಂಕಿ ಅಂಶಗಳೊಂದಿಗೆ ಮುಂದೆ ನಡೆಯುವ ಗ್ರಹಣ ಸೇರಿದಂತೆ ಪ್ರಕೃತಿಯ ವಿಸ್ಮಯಗಳನ್ನು ಬರೆದು ಇಟ್ಟಿರುವವರು ಭಾರತೀಯ ಮಕ್ಕಳು ಎಂದರು. ಸಾಮಾಜಿಕ ಕಾರ್ಯಕರ್ತ ತುಮಕೂರಿನ ಎಚ್.ಎನ್. ಚಂದ್ರಶೇಖರ್ ಮಾತನಾಡಿದರು. ತಾಲೂಕು ಬಿಜೆಪಿ ಅಧ್ಯಕ್ಷ ಗಂಗಾಧರ್ ಪರಮ, ತಾಲೂಕು ಬಿಜೆಪಿ ಮುಖಂಡರಾದ ತೂಬಿನಕೆರೆ ಗಿರೀಶ್, ನಿಂಬೇಹಳ್ಳಿ ಮಂಜುನಾಥ್, ಮುಳ್ಕೆರೆ ಪ್ರಶಾಂತ್, ಹಿರೇಸಾವೆ ಸಂತೋಷ್, ಛಾಯಾ ಕೃಷ್ಣ, ಡಾಕ್ಟರ್ ಕುಮಾರಸ್ವಾಮಿ ಯಾಳನಹಳ್ಳಿ, ಜಗದೀಶ್ ಕಿರಿಸಾವೆ, ವಿಶ್ವನಾಥ್ ಗನ್ನಿ, ಸತೀಶ್ ಹೊಸಳ್ಳಿ, ಶೋಭಾ, ಕುಸುಮಾ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಿಜೆಪಿ ಪ್ರಮುಖರು ಪಾಲ್ಗೊಂಡಿದ್ದರು. ಹಿರಿಸಾವೆ ಹೋಬಳಿ ಮಟ್ಟದಲ್ಲಿ ನಡೀತಾ ಇರತಕ್ಕಂಥ ಹಿಂದೂ ಸಮಾಜೋತ್ಸವದ ಸರ್ವರಿಗೂ ಕೂಡ ಶುಭಾಶಯಗಳನ್ನು ಕೋರುವುದರ ಮೂಲಕ ಈ ಒಂದು ಸಮಾಜೋತ್ಸವ ಕಾರ್ಯಕ್ರಮ ಜಿಲ್ಲಾ, ತಾಲೂಕು, ಹೋಬಳಿ ಮಟ್ಟದಲ್ಲಿ ನಡೀತಾ ಇರತಕ್ಕಂಥದ್ದು ಭಾಳ ಅತ್ಯವಶ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಂದೆಂದೂ ಒಂದು ಅಂತಕ್ಕಂಥ ಒಂದು ಭಾವನೆ ಎಲ್ಲರಲ್ಲೂ ಮೂಡಬೇಕು. ನಾವು ಬರೀ ಜೈಕಾರವನ್ನು ಹಾಕೋದ್ರಿಂದ ಅಷ್ಟೇ ನಮ್ಮ ಕೆಲಸ ಮುಗೀತು ಅಂತ ಯಾರು ತಿಳ್ಕೊಬಾರ್ದು. ನಾವೆಲ್ಲರೂ ಕೂಡ ಈ ನೆಲ, ಈ ಜಲ, ಈ ನಾಡು, ಈ ಸಂಸ್ಕೃತಿಗೋಸ್ಕರ ನಾವೆಲ್ಲರೂ ಕೂಡ ಶ್ರಮಿಸಿದಾಗ ಮಾತ್ರ ನಾವು ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಈ ಎಲ್ಲ ಕಡೆ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ನಾವೆಲ್ಲರೂ ಕೂಡ ಸೇರಿ ನಾವು ಈ ಸೇರಿರ್ತಕ್ಕಂಥ ಸರ್ವರಿಗೂ ಕೂಡ ಅಭಿನಂದನೆಯನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚು ನಡೆದು ಎಲ್ಲರಿಗೂ ಕೂಡ ಆ ಭಾರತಾಂಬೆಯ ಅನುಗ್ರಹ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಅವಳು ಭಾರತ ಮಾತೆ. ಹಾಗಾಗಿ ನಾವು ಹೇಳ್ತೀವಿ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರ. ಯಾರೋ ರಚನೆ ಮಾಡಲಿಲ್ಲ, ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಆಯಿತು. ನಾನು ಯಾವಾಗಲೂ ಮಕ್ಕಳಿಗೆ ಕತೆ ಹೇಳುವಾಗ ಒಂದು ಮಾತನ್ನು ಹೇಳ್ತೀನಿ, ಮಗು ನೀನು ಹುಟ್ಟಿದಬ್ಬ ಆಚರಿಸ್ಕೊತೀಯ ಅಂದರೆ ನಿಂಗೆ ಇಷ್ಟು ವರ್ಷ, 10 ವರ್ಷ, 12 ವರ್ಷ, 20 ವರ್ಷ ಅಂತ ಆಚರಿಸ್ಕೊತೀಯ. ನಾವು ಮಕ್ಕಳಿಗೆ ದಿನಾಂಕ ಬರೆಸುವಾಗ 2025, 26 ಬರೆಸ್ತೀವಿ. ಅಂದರೆ ಏನದು? ಕ್ರಿಸ್ತ ಶಕೆಯಲ್ಲಿ. ಆದರೆ ಕೊಟ್ಟರು ಆ ಒಂದೊಂದು ಯುಗ ಎಷ್ಟೆಷ್ಟು ದೀರ್ಘಕಾಲೀನ. ಕಲಿಯುಗಕ್ಕಿಂತ ದ್ವಾಪರ ಯುಗ ಡಬಲ್, ದ್ವಾಪರಗಿಂತ ತ್ರೇತ, ತ್ರೇತಾಗಿಂತ ಕೃತ ಅಂಥದ್ದು ಒಂದು ಸೆಟ್ ಕಲ್ಪ. ಆದರೆ ಅಂತ ಎಷ್ಟು ಕಲ್ಪಗಳನ್ನು ನಮ್ಮ ಕಲ್ಪನೆಗೆ ಕೊಟ್ಟರು, ಬರೆದಿಟ್ಟಿದ್ದಾರೆ. ಅಷ್ಟು ಅವತ್ತಿನ ಕಾಲದಲ್ಲೇ ಬಹಳ ಕರಾರುವಕ್ಕಾಗಿ ಇವತ್ತು 2026ನೇ ಇಸ್ವಿಯ ಗ್ರಹಣವನ್ನು ಬರೆಯುವಂತಹ ಧೀಮಂತನನ್ನು ಕೊಟ್ಟವಳು ಯಾರು ಅಂದರೆ ಅವಳು ಭಾರತ ಮಾತೆ. ಅವಾಗೇನು ಇವಾಗಂತರ ಬೈನಾಕ್ಯುಲರ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಏನಿರಲಿಲ್ಲ. ಎಲ್ಲವೂ ತಾಳೆಗರಿಯ ಮೇಲೆ ಬರೆಯಲ್ಪಡ್ತಾ ಇತ್ತು. ಅಂತಹದನ್ನು ಕೊಡುವಂತಹ ಶಕ್ತಿಯನ್ನು ಕೊಟ್ಟವಳು ಮಾತೃಶಕ್ತಿ. ಈ ಸಂದರ್ಭದಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಕೊಡ್ತೀವಿ. ಆ ವ್ಯಾಕರಣವನ್ನು ಬರೆದವ್ರು ಯಾರಪ್ಪ? ಭಾರತವಾಗಿ ಉಳಿತಿರ್ಲಿಲ್ಲ. ಶಿವಾಜಿ ಮಹಾರಾಜ ಏನು ದೊಡ್ಡ ಮಹಾರಾಜರ ಮಗ ಆಗಿರ್ಲಿಲ್ಲ ಅಥವಾ ಅಗರ್ಭ ಶ್ರೀಮಂತರಾಗಿರ್ಲಿಲ್ಲ ರೀ. ಸೈನಿಕನ ಕುಟುಂಬದಲ್ಲಿದ್ದಂಥ ಒಬ್ಬ ಸಾಮಾನ್ಯ ಜಾತಿಯಲ್ಲಿ ಹುಟ್ಟಿದಂತಹ, ಯಾವುದೇ ಏನು ಸಲವತ್ತುಗಳು, ಪ್ರೇರಣೆಗಳು ಇಲ್ಲದೆ ಇರ್ತಕ್ಕಂತಹ ಒಬ್ಬ ಸಾಮಾನ್ಯ ಸೈನಿಕನ ಮಗ. ಆದರೆ
ಅವನೊಳಗಡೆ ಕೆಚ್ಚು ಎಷ್ಟಿತ್ತು ಅಂತ ಹೇಳಿದ್ರೆ, ಆ ಹಿಂದುತ್ವದ ಕೆಚ್ಚು, ದೇಶ ಪ್ರೇಮದ ಕೆಚ್ಚು ಇಷ್ಟಿತ್ತು ಅಂದರೆ, ಇದಾಗ 12 ವರ್ಷ ಅಂದ್ರೇನ್ರಿ, ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗ, 6ನೇ ಕ್ಲಾಸ್ ಹುಡುಗ ಇದ್ದಾಗ ಒಂದು ಲಿಂಗು ಮುಂದೆ ನಿಂತ್ಕೊಂಡು ಪ್ರತಿಜ್ಞೆ ಮಾಡುತ್ತೆ ಆ ಬಾಲಕ. ಏನಂತ? ಹಿಂದುವಿ ಸಾಮ್ರಾಜ್ಯ ಕಟ್ತೀನಿ ಅಂತ ಹೇಳಿ, ಸಾಮ್ರಾಜ್ಯ ಕಟ್ತೀನಿ ಅಂತೇಳಿ. ಯಾವ ಕಾಲಘಟ್ಟದಲ್ಲಿ? ಯಾವ ಕಾಲಘಟ್ಟ ಅಂದ್ರೆ ಸುಮ್ಮನೆ ಯೋಚನೆ ಮಾಡಿ. ಇಡೀ ಭಾರತಕ್ಕೆ ಭಾರತವೇ ಗುಲಾಮಿಯಾಗಿತ್ತು. ಇಡೀ ಭಾರತಕ್ಕೆ ಭಾರತ. ಇಡೀ ಉತ್ತರ ಭಾರತದಲ್ಲಿ ಮೊಘಲರ ಆಡಳಿತ ಇತ್ತು. ದಕ್ಷಿಣದಲ್ಲಿ ಆದಿಲ್ ಶಾ ಇದ್ದ, ಗೋಲ್ಕೊಂಡದವರಿದ್ರು. ಅಯೋಧ್ಯೆಯಲ್ಲಿ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ಯಾವುದು ಪಾಂಡಿಚೇರಿಯಲ್ಲಿ ಫ್ರೆಂಚರು, ಸೂರತ್ನ ಭಾಗದಲ್ಲಿ ಬ್ರಿಟಿಷರು. ಹಿಂದೂಗಳಿಗೆ ತಲೆ ಎತ್ತಿ ನಿಲ್ಲಲಿಕ್ಕೂ ಆಗ್ತಿರ್ಲಿಲ್ಲ. ಏನು ಈ ಆಕ್ರಮಣಕಾರಿ ವಿದೇಶಿ ರಾಜರುಗಳು ಆಡಳಿತ ಮಾಡ್ತಿದ್ರಲ್ಲ, ಅವರು ರಾಜ್ಯ ಆಳಕ್ಕೆಲ್ಲ ಆಡಳಿತ ಮಾಡ್ತಾ ಇದ್ದುದು. ಅವರ ಏಕೈಕ ಉದ್ದೇಶ ಎಲ್ಲರದ್ದು ಇದ್ದಿದ್ದು ಮತಾಂತರ, ಹಿಂದೂಗಳ ಮತಾಂತರ. ಕತ್ತಿಯಿಂದ ಕತ್ತರಿಸಾಕಾದ್ರೂ ಆಯ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ, ಶ್ರೀ ಪಾರ್ವತಿ ದೇವಿಯವರ ಅದ್ದೂರಿ ರಥೋತ್ಸವ. ಸಡಗರ ಸಂಭ್ರಮದಿಂದ ಭಾಗಿಯಾದ ಭಕ್ತರು, ರಥ ಎಳೆದು ಸಂಪನ್ನರಾದ ಭಕ್ತರು. ವೇದಬ್ರಹ್ಮ ಶ್ರೀ ಬಾಲಕೃಷ್ಣ ಭಟ್ರವರ ನೇತೃತ್ವದಲ್ಲಿ ನಡೆದ ಧಾರ್ಮಿಕ ಕಾರ್ಯಗಳು. ಹಳ್ಳಿಗಳನ್ನ ಅಭಿವೃದ್ಧಿಪಡಿಸಿದಾಗ ದೇಶದ ಅಭಿವೃದ್ಧಿ ಸಾಧ್ಯ ಎಂದ ಶಾಸಕ ಬಾಲಕೃಷ್ಣರವರು. ಹುಲಿಕೆರೆ ಗ್ರಾಮದ ಶ್ರೀ ಆನಂದಮರದಮ್ಮ ದೇವಾಲಯಕ್ಕೆ ನಿರ್ಮಿಸಲಾಗಿರುವ ಕಾಂಪೌಂಡ್ ಉದ್ಘಾಟನಾ ವೇಳೆ ಹೇಳಿದರು. ಹಿಂದೂ ಧರ್ಮ ಸಂಸ್ಕೃತಿಗಾಗಿ ಎಲ್ಲರೂ ಶ್ರಮಿಸಿದಾಗ ರಾಷ್ಟ್ರೀಯತೆ ಸೃಷ್ಟಿ ಎಂದ ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಶ್ರೀ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ. ಹಿರಿಸಾವಿಯಲ್ಲಿ ನಡೆದ ಹಿಂದೂ ಸಮಾಜೋತ್ಸವದಲ್ಲಿ ಭಾಗಿಯಾಗಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.